ರಾಜೇಶ್ ಸಿಂಗ್ ಅಧಿಕಾರಿ 1999ರ ಮೇ 14ರಂದು 16,000 ಅಡಿ ಎತ್ತರದ ಟೋಲೋಲಿಂಗ್ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ತೆರಳಿದ್ದ 10 ಸೈನಿಕರ ಕೇಂದ್ರ ವಿಭಾಗ ತಂಡದ ಮುಖ್ಯಸ್ಥ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ಟೋಲೋಲಿಂಗ್ನಲ್ಲಿದ್ದಾಗ ಅವರ ಪತ್ನಿ ಅವರಿಗೆ ಪತ್ರವೊಂದನ್ನು ಕಳುಹಿಸಿದ್ದರು. ಆಪರೇಷನ್ ಮುಗಿಸಿ ನಾಳೆ ಸಮಾಧಾನವಾಗಿ ಓದುತ್ತೇನೆ ಎಂದು ಅದನ್ನವರು ತಮ್ಮ ಜೇಬಿಗೆ ತುರುಕಿಕೊಂಡರು. ಟೋಲೋಲಿಂಗ್ನಲ್ಲಿ ಬಂಕರ್ಗಳನ್ನು ಸ್ಥಾಪಿಸಿದ್ದ ಪಾಕಿಸ್ತಾನಿ ಸೈನಿಕರೊಂದಿಗೆ ನೇರ ಯುದ್ಧಕ್ಕೆ ನಿಂತ ಮೇಜರ್ ರಾಜೇಶ್ ಅಪ್ರತಿಮ ಹೋರಾಟ ಪ್ರದರ್ಶಿಸಿದರು. ಶತ್ರುಗಳ ಗಡಿ ದಾಟಿ ಒಳಕ್ಕೆ ನುಗ್ಗಿ ಹೋರಾಡಿದ ರಾಜೇಶ್ ಘೋರವಾದ ಬುಲೆಟ್ ಗಾಯಗಳಿಂದ ಬಳಲುತ್ತಿದ್ದರೂ ತನ್ನ ಸೈನಿಕರಿಗೆ ಸೂಚನೆಗಳನ್ನು ನೀಡುವುದನ್ನು ಮತ್ತು ನೇರವಾಗಿ ಫೈರಿಂಗ್ ಮಾಡುವುದನ್ನು ಮುಂದುವರಿಸಿದ್ದರು. ಸ್ಥಳಾಂತರಿಸಲು ನಿರಾಕರಿಸಿದ ಅವರು 2ನೇ ಬಂಕರ್ ಮೇಲೂ ಚಾರ್ಜ್ ಮಾಡಿದರು ಮತ್ತು ಒಬ್ಬ ಶತ್ರುವನ್ನು ಕೊಂದರು. ಹೀಗೆ ಟೋಲೋಲಿಂಗ್ನಲ್ಲಿ 2ನೇ ಬಂಕರ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ಇದರಿಂದ ನಂತರ .4590 ವಶಪಡಿಸಿಕೊಳ್ಳಲು ಅನುಕೂಲವಾಯಿತು. ಮೇಜರ್ ಅಧಿಕಾರಿಯವರು ಒಳನುಗ್ಗುವವರಿಗೆ ಭಾರೀ ಸಾವು ನೋವುಗಳನ್ನು ಉಂಟು ಮಾಡಿದರು. ಅವರು ವೀರಾವೇಶದಿಂದ ಹೋರಾಡಿ ತಮ್ಮ ಗುರಿಯನ್ನು ಸಾಧಿಸಿ ಯುದ್ಧ ಭೂಮಿಯಲ್ಲಿ ವೀರಮರಣ ಹೊಂದಿದರು. 13 ದಿನಗಳ ನಂತರ ಮೇಜರ್ ರಾಜೇಶ್ ಅಧಿಕಾರಿ ಅವರ ಮೃತದೇಹ ದೊರಕಿತ್ತು. ಕಾರ್ಗಿಲ್ ಕದನದಲ್ಲಿ ಹುತಾತ್ಮರಾದ 2ನೇ ಯೋಧ ಇವರಾಗಿದ್ದರು. ಅವರ ಸಮವಸ್ತ್ರದ ಕಿಸೆಯಲ್ಲಿ ಪತ್ನಿ ಬರೆದಿದ್ದ ಪತ್ರ ಹಾಗೆಯೇ ಇತ್ತು. ಮರಣೋತ್ತರವಾಗಿ ಅವರಿಗೆ ಮಹಾವೀರ ಚಕ್ರ ನೀಡಿ ಗೌರವಿಸಲಾಯಿತು.